ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತೊಂದು ರೆಸಿಪಿ ತಂದಿದ್ದೇನೆ. ತುಂಬಾ ಈಸಿಯಾಗಿರುವಂಥ ರೆಸಿಪಿ, ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದಾಗಿರುವಂಥ ರೆಸಿಪಿ. ಇದು ಏನಪ್ಪಾ ಅಂದ್ರೆ ಹಾತ್ರಿಕಿ ಪಲ್ಯ, ಹಾತ್ರಿಕಿ ಸೊಪ್ಪು ಅಂತಾರೆ ಇದಕ್ಕೆ. ಉತ್ತರ ಕರ್ನಾಟಕ ಸೈಡ್ ಇದು ಮಾಮೂಲಿಯಾಗಿ ಗದ್ದೆಯಲ್ಲೆಲ್ಲ ಸಿಗುತ್ತೆ. ಇದು ಹಾತ್ರಿಕಿ ಪಲ್ಯ ಅಂತ ಹೇಳ್ತಾರೆ. ಅದನ್ನ ರೊಟ್ಟಿ ಮತ್ತೆ ಇದ್ರೊಟ್ಟಿಗೆಲ್ಲ ತಿಂತಾರೆ, ಹಾಗೆ ನೆನೆಸ್ಕೊಂಡು. ಇಲ್ಲಾಂದ್ರೆ ಈ ತರ ಒಂದು ಪದಾರ್ಥ ಮಾಡಿ ತೋರಿಸ್ತಾ ಇದೀನಿ. ಸಿಂಪಲ್ ಆಗಿರುವಂಥದ್ದು, ರೊಟ್ಟಿ ಚಪಾತಿಗೆ ಸೈಡ್ ಡಿಶ್ ಆಗಿ ಅನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಹಾತ್ರಿಕಿ ಪಲ್ಯ. ಇದು ಎಲ್ಲರೂ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಸೈಡ್ ಮಂದಿಗೆಲ್ಲ ಗೊತ್ತಿರುತ್ತೆ. ಇದನ್ನ ಆಲ್ಮೋಸ್ಟ್ ಎಲ್ಲರೂ ತಿಂದಿರ್ತೀವಿ ನಾವು. ಈ ಥರ ಹಾತ್ರಿಕಿ ಪಲ್ಯ ಇದೆ, ತುಂಬ ಚೆನ್ನಾಗಿದೆ. ತೊಳೆದು ಬಿಟ್ಟಿಟ್ಟಿದ್ದೀನಿ ನೋಡಿ. ಈಗ ಇದರದ್ದು ಪದಾರ್ಥ ಮಾಡಿ ತೋರಿಸ್ತೇನೆ. ಆಲ್ಮೋಸ್ಟ್ ಇದನ್ನ ಎಲ್ಲರೂ ರೊಟ್ಟಿ ಒಟ್ಟಿಗೆ ತಿಂದಿರ್ತೀವಿ. ಈಗ ಇದರದ್ದೊಂದು ಸಿಂಪಲ್ ಆಗಿರುವಂಥದ್ದೊಂದು ಪದಾರ್ಥ ತೋರಿಸ್ತಾ ಇದ್ದೀನಿ, ಹೇಗೆ ಅಂತೇಳಿ ನೋಡೋಣ ಬನ್ನಿ. ಇಲ್ಲಿ ಒಂದಿಷ್ಟು ಹಾತ್ರಿಕಿ ತೊಗೊಂಡಿದ್ದೀನಿ ನೋಡಿ, ಒಂದು ಸೂಡು ಅಷ್ಟಿದೆ. ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೇನೆ. ಇದಕ್ಕೆ ಈಗ ಸ್ವಲ್ಪ ಇಲ್ಲಿ ಕಾಯಿ ಮೆಣಸ ಕುಟ್ಟಿಟ್ಟಿದ್ದೇನೆ, ಸ್ವಲ್ಪ ಶೇಂಗಾ ಇದು ತರಿಯಾಗಿ ಕುಟ್ಕೊಂಡಿದ್ದೇನೆ, ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ. ಇಷ್ಟಿದ್ರೆ ಆಯಿತು. ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲೊಂದು ಬಾಣಲಿ ಇಟ್ಟಿದ್ದೇನೆ. ಅದಕ್ಕೆ 1-2 ಸ್ಪೂನ್ನಷ್ಟು ಎಣ್ಣೆ ಕೂಡ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋತೀನಿ, 2 ಟೇಬಲ್ ಸ್ಪೂನ್ನಷ್ಟು. ಇದಕ್ಕೆ ನೀರೆಲ್ಲ ಹಾಕಿ ಬೇಯಿಸುವಂಥ ಅವಶ್ಯಕತೆ ಇರಲ್ಲ, ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಎಣ್ಣೆ ಕಾಯಿತಲ್ಲ, ಈ ಟೈಮಲ್ಲಿ ಬೇಕಾದ್ರೆ ಸ್ವಲ್ಪ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕೋಬೋದು, ಆಪ್ಷನಲ್ ಅದು. ಇಲ್ಲಿ ನೋಡಿ, ಈಗ ಈರುಳ್ಳಿ ಹಾಕ್ತೀನಿ, ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ತಿನ್ನಲ್ಲ ಅನ್ನೋರು ನೀವು ಇಲ್ಲಿ ಬೆಳ್ಳುಳ್ಳಿ ಕೂಡ ಯೂಸ್ ಮಾಡ್ಕೋಬೋದು. ಇದು ತುಂಬ ಒಳ್ಳೆಯದು. ಉತ್ತರ ಕರ್ನಾಟಕ ಸೈಡ್ ಗದ್ದೆಯಲ್ಲಿ ತುಂಬ ಇರುತ್ತೆ, ಇದು ಚೆನ್ನಾಗಿರುತ್ತೆ. ನಾವು ರೊಟ್ಟಿ ಒಟ್ಟಿಗೆ ಎಲ್ಲ ತಿಂತೇವೆ ಇದನ್ನು. ಹಾಗೆ ಇಲ್ಲಿ ತಿನ್ನಲ್ದವ್ರಿಗೆ ನಾನು ಪದಾರ್ಥ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಇದು ಎಣ್ಣೆಯಲ್ಲಿ ಫ್ರೈ ಆಗಲಿ. ನೋಡಿ, ಇಲ್ಲಿ ಫ್ರೈ ಆಗ್ತಾ ಇದೆಯಲ್ಲ, ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ಕೂಡ ಹಾಕ್ತಾ ಇದ್ದೀನಿ. ಕಾಯಿ ಮೆಣಸು ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳಿ. ನೀವು ಕಟ್ ಮಾಡಿ ಕೂಡ ಹಾಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ಕಟ್ ಮಾಡಿಟ್ಟಿರೋಂಥ ಹಾತ್ರಿಕಿ ಪಲ್ಯನ ಇಲ್ಲಿ ಹಾಕೋತೀನಿ ನೋಡಿ ಎಲ್ಲ. ನೋಡಿ, ಈಗ ಪಲ್ಯ ಹಾಕಿದ ಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಎಲ್ಲದಕ್ಕೂ ಹೊಂದೋ ರೀತಿ ನಾವು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರು ಹಾಕುವಂಥ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್. ಇಲ್ಲಿ ನೀರು ಹಾಕಿ ಎಳೆದಿರುತ್ತೆ ಇದು ಸೊಪ್ಪು, ಬೆಳೆದಿರೋದಿಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ. ನೋಡಿ, ಈಗ ಇದೆಲ್ಲವನ್ನು ಈಗ ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದೇ ಸಮಯದಲ್ಲಿ ಇದಕ್ಕೆ ಕುಟ್ಟಿಟ್ಟಿರುವಂಥ ಶೇಂಗಾ ಪುಡಿ ಇತ್ತಲ್ಲ, ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತೇನೆ. ಇದು ಆಪ್ಷನಲ್, ಬೇಕನ್ನೋರು ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ. ನಾನು 1ರಲ್ಲಿ 2 ಪಳಕನ್ನು ಮಾಡಿದ್ದೇನೆ, ಕುಟ್ಟಿಟ್ಕೊಂಡಿದ್ದೇನೆ. ಹಾಕಿದರೆ ಚೆನ್ನಾಗಿರುತ್ತೆ ಅಂಥೇಳಿ ಅಷ್ಟೇ. ನೋಡಿ, ಈಗ ಎಣ್ಣೆಯಲ್ಲೇ ಇದನ್ನು ನಾವು ಬಾಡಿಸ್ತಾ ಹೋಗಬೇಕು. ರೊಟ್ಟಿ ಒಟ್ಟಿಗೆ ಅಂತೂ ಸೂಪರಾಗಿರುತ್ತೆ ನೋಡಿ. ನೋಡಿ, ಎಷ್ಟು ಚೆನ್ನಾಗಿ ಪದಾರ್ಥ ಎಣ್ಣೆಯಲ್ಲೇ ತಾಳಿಸ್ತಾ ಇದ್ದೀವಿ. ಈ ಥರ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ನ. ನೋಡಿ, ಇನ್ನೊಂದು 2 ನಿಮಿಷ ಇದು ಹೀಗೆ ಬಾಡಿಸ್ತೇನೆ ಸ್ಲೋ ಉರಿಯಲ್ಲಿ. ಫ್ರೆಂಡ್ಸ್, ಈ ಸಮಯದಲ್ಲಿ ಸ್ವಲ್ಪ ಬೇಕಾದರೆ ನಿಮಗೆ ಹಳದಿ ಪೌಡರನ್ನು ಕೂಡ ಹಾಕೋಬೋದು ಪದಾರ್ಥಕ್ಕೆ. ಬೇಡ ಅನ್ನೋರು ಬಿಡ್ಬೋದು, ಇಲ್ಲಿ ಆಪ್ಷನಲ್ ಅದು ಕೂಡ. ನಾನು ನಿಮಗೆ ಅವಾಗೆ ಬೇಕಾಗುವಂಥ ಪದಾರ್ಥ ತೋರಿಸಿದ್ನೆಲ್ಲ, ಅಲ್ಲಿ ತೋರಿಸಿದ್ದಿಲ್ಲ. ಸ್ವಲ್ಪ ನಾನು ಹಳದಿ ಪೌಡರನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ, ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಅಂಥೇಳಿ ಅಷ್ಟೇ. ಇಲ್ಲಿ ಹಳದಿ ಪೌಡರನ್ನು ಹಾಕೋದು ನೋಡಿ, ಎಷ್ಟು ಚೆನ್ನಾಗಿ ಸ್ವಲ್ಪ ಕಲರಾಗಿ ಚೆನ್ನಾಗಿ ಬರುತ್ತೆ. ಹಳದಿ ಪೌಡರ್ ಸೇರಿಸ್ತಿದ್ರೆ, ಯಾಕಂದರೆ ಸೊಪ್ಪು ಬ್ಲ್ಯಾಕ್ ಮತ್ತು ಗ್ರೀನ್ ಇರೋದ್ರಿಂದ ಸ್ವಲ್ಪ ಆ ಥರ ಅನಿಸುತ್ತೆ ನಿಮಗೆ. ನೋಡಿ, ಈಗ ರೆಡಿಯಾಗಿದೆ ಸೊಪ್ಪು ನಮಗೆ ಫ್ರೆಂಡ್ಸ. ಈಗ ಇದು ಪದಾರ್ಥ ರೆಡಿಯಾಗಿದೆ ನಮಗೆ ಇಲ್ಲಿ. ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ಹಾತ್ರಿಕಿ ಪದಾರ್ಥ ಯಾವ ಥರ ರೆಡಿಯಾಗಿದೆ ಅಂತೇಳಿ. ರೊಟ್ಟಿ ಒಟ್ಟಿಗೆ ಸೂಪರ್ ಆಗಿರುತ್ತೆ. ಈಗ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಫ್ರೆಂಡ್ಸ.
ಇಲ್ಲಿ ಹಾತ್ರಕ್ಕಿ ಪಲ್ಯ ಮತ್ತು ಮುಳ್ಳು ಸೌಂತಿಕಾಯಿ ರೊಟ್ಟಿ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ರೊಟ್ಟಿ ಚಪಾತಿಗೆ ಅದು ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೂ ಕೂಡ ಸೈಡ್ ಡಿಶ್ ಆಗಿ ನಾವು ಯಾವಾಗಲೂ ರೊಟ್ಟಿ ಒಟ್ಟಿಗೆ ಹಾಗೆ ತಿಂತೇವೆ ಹಾತ್ರಕ್ಕಿ ಪದಾರ್ಥ. ಇದರದ ಹೆಸರು ಕೇಳಿದ್ರೇ ಒಂಥರ ವಿಚಿತ್ರ ಅನಿಸುತ್ತೆ, ಆಲ್ಮೋಸ್ಟ್ ಜನರಿಗೆ ಗೊತ್ತಿಲ್ಲ. ಇದರ ಹೆಸರು ಬಂದು ಹಾತ್ರಕ್ಕಿ ಪಲ್ಯ ಅಂತೇಳಿ. ನೋಡಿ ಇದನ್ನು ಪಲ್ಯ ಮಾಡಿದ್ದೇನೆ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ.